Hello everyone. Look at the question number 35. Prove that if in two triangles, sides of one triangle are proportional to, that is in the same ratio of the sides of the other triangle, then their corresponding angles are equal and hence the two triangles are similar anta helbeku. Okay. So here in a triangle ABC and DEF, so AB divided by DE, AC divided by DF, BC divided by EF ಅಂತ ಆದ್ರೆ ಸೊ ಏನಂತ ಹೇಳ್ಬೇಕು ನಾವಿಲ್ಲಿ, we have to prove angle C is equal to angle F, angle B is equal to angle E and angle A is equal to angle D ಅಂತ ಹೇಳ್ಬೇಕು. ಆಲ್ಸೋ ಈ ಎರಡು ಟ್ರಯಾಂಗಲ್ಸ್ ಸಿಮಿಲಾರ್ ಅಂತ ಹೇಳ್ಬೇಕು. ಸೊ ಸಿಮಿಲಾರ್ ಅಂತ ಹೇಳ್ಬೇಕು ಅಂದ್ರೆ ನಾವು ಏನ್ ಹೇಳ್ಬೇಕು, ಇಲ್ಲಿ ಈ ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಆಗಿರತ್ತೆ ಅಂತ ಹೇಳ್ಬೇಕು. ಸೊ ಏನಾದ್ರೂ ಒಂದು ರೀಸನ್ ಇಂದ, ಓಕೆ, ಆಂಗಲ್ ಕ್ರೈಟೇರಿಯನ್ ಇಂದ ಅಥವಾ ಸೈಡ್ ಕ್ರೈಟೇರಿಯನ್ ಇಂದ ಆ ಎರಡು ಟ್ರಯಾಂಗಲ್ಸ್ ಕಾಂಗ್ರುಯೆನ್ಸ್ ಅಥವಾ ಸಿಮಿಲಾರ್ ಟ್ರಯಾಂಗಲ್ಸ್ ಅಂತ ತೋರಿಸ್ಬೇಕು. ಸೊ ಆಗ ಮಾತ್ರ ನಾವೇನ್ ಮಾಡ್ಬೋದು, ಈ ಎರಡು ಟ್ರಯಾಂಗಲ್ಸ್ ಸಿಮಿಲಾರ್ ಅಂತ ಹೇಳ್ಬೋದು. ಹಾಗಾದ್ರೆ ಯಾವ ಪಾಯಿಂಟ್ಸ್ ಅನ್ನ ಇಟ್ಕೊಂಡು ಇದನ್ನ ಹೇಳಕ್ ಸಾಧ್ಯ ಆಗತ್ತೆ ಅನ್ನೋದನ್ನ ನೋಡೋಣ ಅಲ್ವಾ. ಸೊ ಹಿಯರ್ ಕನ್ಸ್ಟ್ರಕ್ಷನ್. ಸೊ ಇಲ್ಲಿ ನಾವು ರಚನೆಯನ್ನ ಮಾಡ್ಕೊಳ್ಳೋಣ. DP is equal to AB and DQ is equal to AC ಆಗಿರೋ ತರ ನಾವೇನ್ ಮಾಡೋಣ, PQ ಅನ್ನ ಜಾಯಿನ್ ಮಾಡೋಣ. ಓಕೆ. ಸೊ ನೆಕ್ಸ್ಟ್ ಪ್ರೂಫ್. ಸೊ ಹಿಯರ್ ಈಗಾಗಲೇ ನಮ್ಗೆ ಡಾಟಾದಲ್ಲಿ ಗೊತ್ತಿದೆ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಇನ್ ಈಕ್ವಲ್ ಪ್ರಪೋರ್ಷನ್ ಅಂತ. ಸೊ AB ಡಿವೈಡೆಡ್ ಬೈ DE ಈಸ್ ಈಕ್ವಲ್ ಟು ಏನ್ ಹೇಳಿ, AC ಡಿವೈಡೆಡ್ ಬೈ DF ಅಂತ ಬರೀಬಹುದು. ಸೊ ಕೊಟ್ಟಿರುವಂತಹ ದತ್ತಾಂಶದಿಂದ. ಸೊ ಕನ್ಸ್ಟ್ರಕ್ಷನ್ ಇಂದ DP ಈಸ್ ಈಕ್ವಲ್ ಟು AB ಅಂಡ್ DQ ಈಸ್ ಈಕ್ವಲ್ ಟು AC ಆಗಿರೋ ತರ ನಾವು ಬರೆದಿದ್ದೇವೆ. ಸೊ ಹಾಗಾಗಿ ರೀಪ್ಲೇಸ್ ದಿಸ್ AB ಆಸ್ DP ಅಂಡ್ AC ಈಸ್ ಈಕ್ವಲ್ ಟು DQ. ಸೊ DP ಡಿವೈಡೆಡ್ ಬೈ DE ಈಸ್ ಈಕ್ವಲ್ ಟು ಏನಾಯ್ತು, DQ ಡಿವೈಡೆಡ್ ಬೈ DF. ಸೊ ಇದರ ರೆಸಿಪ್ರೋಕಲ್, ಸೊ ಇನ್ವರ್ಸ್ ರೇಷಿಯೋ ಏನಾಗುತ್ತೆ, DE ಡಿವೈಡೆಡ್ ಬೈ DP ಈಸ್ ಈಕ್ವಲ್ ಟು ಏನಾಯ್ತು, DF ಡಿವೈಡೆಡ್ ಬೈ DQ ಆಯ್ತು. ಓಕೆ. ಸೊ ಇಷ್ಟು ಅರ್ಥ ಆಯ್ತಲ್ವಾ. ಸೊ ನೆಕ್ಸ್ಟ್ ಎರಡೂ ಕಡೆ ನಾವೇನ್ ಮಾಡೋಣ, -1 ಅನ್ನ ಹಾಕೋಣ. ಸೊ DE ಡಿವೈಡೆಡ್ ಬೈ DP -1, DF ಡಿವೈಡೆಡ್ ಬೈ DQ -1. ಸೊ ನೆಕ್ಸ್ಟ್ ಇದನ್ನ ಆಡ್ ಮಾಡಿದ್ರೆ ಸೊ LCM ಏನ್ ಬರುತ್ತೆ, 1/1 ಅಂದ್ರೆ DP ನೇ ಬಂತು. ಸೊ DE ಮೈನಸ್ DP divided by DP is equal to DF minus DQ divided by DQ. So here DE minus DP is equal to ಏನ್ ಹೇಳಿ, PE ಆಗತ್ತೆ ಅಲ್ವಾ. ಸೊ DF minus DQ is equal to ಏನ್ ಹೇಳಿ, QF. ಸೊ DE minus DP side is equal to PE ಆಯ್ತು. ಸೊ ಹಾಗಾದ್ರೆ ಇಲ್ಲಿ PE divided by DP is equal to DF minus DQ is equal to QF. So QF divided by DQ. Okay. So reciprocal ಏನಾಗುತ್ತೆ, DP divided by PE is equal to DQ divided by QF. Okay. So next. So here, so ಇಲ್ಲಿ ಈ ಎರಡು ಸೈಡ್ಸ್ ಇನ ಅಂದ್ರೆ DP divided by DE, DQ divided by DF ಅಂತ ಹೇಳಿದ್ವಿ. ಸೊ ಈ ಕರೆಸ್ಪಾಂಡಿಂಗ್ ಸೈಡ್ಸ್ ಈಕ್ವಲ್ ಇತ್ತು ಅಂದ್ರೆ ಆ ಎರಡು ಟ್ರಯಾಂಗಲ್ ಏನಾಯ್ತು, PQ ಏನಾಗುತ್ತೆ, EF ಗೆ ಪ್ಯಾರಲಲ್ ಆಗಿದೆ ಅಂತ ಹೇಳ್ಬೋದು. ಹೇಗೆ, ಟೇಲ್ಸ್ ನ ವಿಲೋಮದಿಂದ ಗೊತ್ತಾಗತ್ತೆ ನಮ್ಗೆ ಅಲ್ವಾ. ಸೊ ಹಾಗಾಗಿ ಇಲ್ಲಿ PQ ಏನಾಯ್ತು, EF ಗೆ ಪ್ಯಾರಲಲ್ ಆಗಿದೆ. ಕಾರ್ನರ್ಸ್ ಆಫ್ ದಿ ಟೇಲ್ಸ್ ಥಿಯರಮ್ ಇಂದ ಗೊತ್ತಾಯ್ತು. ಸೊ DP ಡಿವೈಡೆಡ್ ಬೈ DE, DQ divided by DF ಆದ್ರೆ PQ ಏನಾಗುತ್ತೆ, EF ಗೆ ಪ್ಯಾರಲಲ್ ಆಗಿರುತ್ತೆ. ಇಫ್ PQ is parallel to EF, then DP divided by DE ಆಗುತ್ತೆ, DQ divided by DF ಆಗುತ್ತೆ. ಸೊ ವೈಸ್ ವರ್ಸ. ಸೊ ಹಾಗಾಗಿ PQ ಏನಾಯ್ತು ಹೇಳಿ, ಪ್ಯಾರಲಲ್ ಟು EF ಆಯ್ತು. ಇಫ್ ಇಟ್ ಇಸ್ PQ ಪ್ಯಾರಲಲ್ ಟು EF, ಕರೆಸ್ಪಾಂಡಿಂಗ್ ಆಂಗಲ್ಸ್ ಕೂಡ ಏನಾಗುತ್ತೆ, ಈಕ್ವಲ್ ಆಗುತ್ತೆ. ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಈಕ್ವಲ್ ಇನ್ ಪ್ರಪೋರ್ಷನ್ ಅಲ್ಲಿ ಇದ್ರೆ ಕರೆಸ್ಪಾಂಡಿಂಗ್ ಆಂಗಲ್ಸ್ ಕೂಡ ಈಕ್ವಲ್ ಆಗಿರುತ್ತೆ. ಸೊ ಹಾಗಾಗಿ ಆಂಗಲ್ P is equal to ಆಂಗಲ್ E ಆಗುತ್ತೆ, ಆಂಗಲ್ Q is equal to ಆಂಗಲ್ F ಆಗುತ್ತೆ. ಸೊ ಹಾಗಾದ್ರೆ ನಾವೇನ್ ಹೇಳ್ಬೋದು, ಆಂಗಲ್ ಸಿಮಿಲಾರಿಟಿ ಕ್ರೈಟೇರಿಯನ್ ಇಂದ ಟ್ರಯಾಂಗಲ್ DPQ ಅಂಡ್ DEF ಆರ್ ಸಿಮಿಲಾರ್ ಅಂತ ಹೇಳ್ಬೋದು ಅಲ್ವಾ.
ಸೊ ದೇರ್ ಫೋರ್ ಸೊ ಡಿಪಿ ಡಿವೈಡೆಡ್ ಬೈ ಡಿಇ ಈಸ್ ಈಕ್ವಲ್ ಟು ಡಿಕ್ಯೂ ಡಿವೈಡೆಡ್ ಬೈ ಡಿಎಫ್ ಈಸ್ ಈಕ್ವಲ್ ಟು ಏನಾಯ್ತು ಪಿ ಕ್ಯೂ ಡಿವೈಡೆಡ್ ಬೈ ಇಎಫ್ ಆಯ್ತು. ಸೊ ಕರೆಸ್ಪಾಂಡಿಂಗ್ ಸೈಡ್ಸ್ ಎಲ್ಲ ಕರೆಸ್ಪಾಂಡಿಂಗ್ ಸೈಡ್ಸ್ ಕೂಡ ಈಕ್ವಲ್ ಪ್ರಪೋರ್ಷನಲ್ ಇದೆ ಅಂತ ಹೇಳಿದ್ವಿ. ಸೊ ಓಕೆ, ಟೇಕ್ ದಿಸ್ ಆಸ್ ಈಕ್ವೇಶನ್ ನಂಬರ್ 2. ಅಂಡ್ ಇಫ್ ಎ ಬಿ ಈಕ್ವಲ್ ಟು ಡಿ ಪಿ ಎ ಸಿ ಈಕ್ವಲ್ ಟು ಡಿ ಕ್ಯೂ ಅಂತ ಹೇಳಿದ್ದೇವೆ ಬೈ ದಿ ಕನ್ಸ್ಟ್ರಕ್ಷನ್. ಸೊ ಹಾಗಾದ್ರೆ ಇಲ್ಲಿ ಇನ್ ದ ಡಾಟಾ, ಸೊ ಗಿವನ್ ಡಾಟಾ, ಸೊ ಏನ್ ಬರಿಬಹುದು, ಎ ಬಿ ಇಸ್ ಈಕ್ವಲ್ ಟು ಡಿಇ. ಸೊ ಎ ಬಿ ಇಸ್ ಈಕ್ವಲ್ ಟು ಏನ್ ಹೇಳಿ ಡಿ ಪಿ ಆಗಿರೋದ್ರಿಂದ ಡಿ ಪಿ ಡಿವೈಡೆಡ್ ಬೈ ಡಿಇ ಈಸ್ ಈಕ್ವಲ್ ಟು ಡಿ ಕ್ಯೂ. ಎ ಸಿ ಬದಲು ಈಕ್ವಲ್ ಟು ಡಿ ಕ್ಯೂ ಆಗಿರೋದ್ರಿಂದ ಡಿ ಕ್ಯೂ ಡಿವೈಡೆಡ್ ಬೈ ಡಿ ಎಫ್ ಈಸ್ ಈಕ್ವಲ್ ಟು ಏನ್ ಹೇಳಿ ಬಿ ಸಿ ಡಿವೈಡೆಡ್ ಬೈ ಇ ಎಫ್. ಸೊ ನೋಡಿ, ಎ ಬಿ ಡಿವೈಡೆಡ್ ಬೈ ಡಿಇ, ಓಕೆ, ಎ ಸಿ ಡಿವೈಡೆಡ್ ಬೈ ಡಿ ಎಫ್, ಬಿ ಸಿ ಡಿವೈಡೆಡ್ ಬೈ ಇ ಎಫ್ ಫ್ರಮ್ ದಿ ಗಿವನ್ ಡಾಟಾ. ಬಟ್ ಇಲ್ಲಿ ಎ ಬಿ ಇಸ್ ಈಕ್ವಲ್ ಟು ಡಿ ಪಿ ಅಂತ ಹೇಳಿದ್ದೇವೆ, ಎ ಸಿ ಇಸ್ ಈಕ್ವಲ್ ಟು ಡಿ ಕ್ಯೂ ಅಂತ ಹೇಳಿದ್ದೇವೆ. ಸೊ ರೀಪ್ಲೇಸ್ ಮಾಡಿದ್ದೇವೆ. ಸೊ ಟೇಕ್ ದಿಸ್ ಆಸ್ ಈಕ್ವೇಶನ್ ನಂಬರ್ 3. ಸೊ ಫ್ರಮ್ 2 and 3 ಏನ್ ಹೇಳ್ಬೋದು ನಾವು, ಬಿ ಸಿ ಈಸ್ ಈಕ್ವಲ್ ಟು ಪಿ ಕ್ಯೂ ಆಯ್ತು. ಸೊ ಬಿ ಸಿ ಈಸ್ ಈಕ್ವಲ್ ಟು ಏನಾಯ್ತು, ಪಿ ಕ್ಯೂ ಆಯ್ತು ಅಲ್ವಾ. ಸೊ ಈಗ ಇನ್ ಅ ಟ್ರಯಾಂಗಲ್ ಎ ಬಿ ಸಿ ಅಂಡ್ ಡಿ ಪಿ ಕ್ಯೂ, ಸೊ ಬಿ ಸಿ ಇಸ್ ಈಕ್ವಲ್ ಟು ಏನ್ ಹೇಳಿ ಪಿ ಕ್ಯೂ ಆಲ್ರೆಡಿ ನಾವು ಪ್ರೂವ್ ಮಾಡಿದ್ದೇವೆ. ಓಕೆ, ಹಾಗೆ ಎ ಬಿ ಇಸ್ ಈಕ್ವಲ್ ಟು ಡಿ ಪಿ ಅಂಡ್ ಎ ಸಿ ಇಸ್ ಈಕ್ವಲ್ ಟು ಏನ್ ಹೇಳಿ ಡಿ ಕ್ಯೂ ಬೈ ದಿ ಕನ್ಸ್ಟ್ರಕ್ಷನ್. ಸೊ ಹಾಗಾದ್ರೆ ಇಲ್ಲಿ ಈ ಎರಡು ಟ್ರಯಾಂಗಲಿನ ಕರೆಸ್ಪಾಂಡಿಂಗ್ ಸೈಡ್ಸ್ ಈಕ್ವಲ್ ಇದೆ ಅಂತ ಹೇಳಿದ್ವಿ ಅಲ್ವಾ. ಸೊ ಹಾಗಾದ್ರೆ ಈ ಎರಡು ಟ್ರಯಾಂಗಲ್ ಕಾಂಗ್ರುಯೆನ್ಸ್ ಅಂತ ಹೇಳ್ಬೋದು. ಕಾಂಗ್ರುಯೆನ್ಸ್ ಅಂದ್ರೆ ಏನ್ ಹೇಳಿ, ಕರೆಸ್ಪಾಂಡಿಂಗ್ ಸೈಡ್ಸ್ ಈಕ್ವಲ್ ಇರುತ್ತೆ, ಕರೆಸ್ಪಾಂಡಿಂಗ್ ಆಂಗಲ್ ಕೂಡ ಈಕ್ವಲ್ ಇರುತ್ತೆ. ಸೊ ಇಲ್ಲಿ ನಾವು ಸೈಡ್ ಇಂದ ಈ ಎರಡು ಸೈಡ್ ಕ್ರೈಟೇರಿಯನ್ ಇಂದ ಈ ಎರಡು ಟ್ರಯಾಂಗಲ್ ಕಾಂಗ್ರುಯೆನ್ಸ್ ಅಂತ ಹೇಳಿದ್ವಿ. ಸೊ ಇದು ಎರಡು ಕಾಂಗ್ರುಯೆನ್ಸ್ ಆಗತ್ತೆ ಅಂದ್ರೆ ಕರೆಸ್ಪಾಂಡಿಂಗ್ ಆಂಗಲ್ಸ್ ಕೂಡ ಈಕ್ವಲ್ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಡಿ, ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಪಿ ಅಂಡ್ ಆಂಗಲ್ ಸಿ ಇಸ್ ಈಕ್ವಲ್ ಟು ಆಂಗಲ್ ಕ್ಯೂ. ಸೊ ಹಿಯರ್ ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಡಿ, ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಇ. ಯಾಕಂದ್ರೆ ಆಂಗಲ್ ಪಿ ಇಸ್ ಈಕ್ವಲ್ ಟು ಆಂಗಲ್ ಇ ಅಂತ ಹೇಳಿದ್ದೇವೆ. ಸೊ ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಪಿ ಅಂತ ಹೇಳಿದ್ವಿ. ಹಾಗಾದ್ರೆ ಆಂಗಲ್ ಡಿ ಇಸ್ ಈಕ್ವಲ್ ಟು ಏನಾಗುತ್ತೆ, ಆಂಗಲ್ ಇ ಆಗುತ್ತೆ. ಅದೇ ರೀತಿ ಆಂಗಲ್ ಸಿ ಇಸ್ ಈಕ್ವಲ್ ಟು ಆಂಗಲ್ ಎಫ್ ಆಗುತ್ತೆ. ಓಕೆ, ಹಾಗಾಗಿ ಎರಡು ಟ್ರಯಾಂಗಲ್ ಎ ಬಿ ಸಿ ಮತ್ತು ಡಿಇ ಎಫ್ ಗಳು ಸಿಮಿಲರ್ ಟ್ರಯಾಂಗಲ್ ಆದವು ಮಕ್ಕಳೇ. ಓಕೆ, ಸೊ ಹೆನ್ಸ್ ದಿ ಪ್ರೂಫ್. ಥ್ಯಾಂಕ್ ಯು.